ನಮಸ್ಕಾರ. ನಾನಿವತ್ತು ಹಾವೇರಿ ಜಿಲ್ಲೆಯಲ್ಲಿ ಯಾವ ರೀತಿ ಮಳೆ ಸುರಿದಿದೆ ಅನ್ನೋದನ್ನು ತೋರ್ತಾ ಹೋಗ್ತಾ ಇದ್ದೀನಿ. ಮಳೆ ಅವಾಂತರ ಯಾವ ರೀತಿ ಇತ್ತು ಅಂತಂದರೆ, ಹಾವೇರಿ ನಗರದ ಒಂದು ನಟ್ಟ ನಡುವೆ SP ಕಚೇರಿಯ ಮುಂಭಾಗದಲ್ಲಿರ್ತಕ್ಕಂತಹ ಶಿವಾಜಿನಗರ 1ನೇ ಕ್ರಾಸು 9ನೇ ವಾರ್ಡ್ ಸೇರ್ತಕ್ಕಂತಹ 1ನೇ ಕ್ರಾಸ್ನಲ್ಲಿ ದೊಡ್ಡ ಒಂದು ಗಾಳಿ ಏನು ಬಿಟ್ಟಿತ್ತು, ಆ ಗಾಳಿಗೆ ಇಡೀ ಲೈಟಿನ ವಿದ್ಯುತ್ ಕಂಬವೇ ಬಿದ್ದಿರ್ತಕ್ಕಂಥದ್ದು, ಜೊತೆಗೆ ಗಾಡಿಗಳು ಸಾಕಷ್ಟು ಜಖಂಗೊಂಡಿರುವಂಥದ್ದು ನೀವು ನೋಡ್ತಾ ಇದ್ರೆ. ನಾನೀಗ ಈ ಲೈನ್ಗಳನ್ನು ತೋರಿಸ್ತಾ ಹೋಗ್ತಾ ಇದ್ದೀನಿ. ಈ ಲೈನ್ಗಳು ಹೆಂಗೆ ಲೈಟಿನ ಕಂಬ ಬಿದ್ದಿದ್ದರಿಂದ ಲೈನ್ಗಳೆಲ್ಲ ಹರಿದು ಬಿದ್ದಿರ್ತಕ್ಕಂಥದ್ದು. ಈ ಪರಿಣಾಮವಾಗಿ ಲೈಟಿನ ಕಂಬ ಹರಿದು ಬಿದ್ದಿದ್ದಕ್ಕೆ ಇಲ್ಲಿ ವಾಹನಗಳನ್ನು ಏನು ನಿಲ್ಲಿಸಿದ್ರು ಆ ವಾಹನಗಳೆಲ್ಲ ಜಖಂಗೊಂಡಿರ್ತಕ್ಕಂಥದ್ದು. ಅದರ ಮೇಲೇನೆ ಒಂದು ಏನು ಲೈಟ್ ಕಂಬ ಬಿದ್ದಿರೋದ್ರಿಂದ ಗಾಡಿ ಸಂಪೂರ್ಣವಾಗಿ ಜಖಂಗೊಂಡಿರ್ತಕ್ಕಂಥದ್ದು. ಒಂದಲ್ಲ, ಈ ಲೈಟ್ ಕಂಬ ಬಿದ್ದಿರೋದ್ರಿಂದ 2 ಗಾಡಿಗಳು ಬಿದ್ದಿದೆ. ಪಕ್ಕದಲ್ಲೇ ಈ ಸೀಟನ್ನು ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ಹೇಗಿತ್ತು ಅಂದರೆ ಆ ಲೈನ್ಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ. ಆ ರೀತಿಯ ಒಂದು ಮೇಲ್ಛಾವಣಿಯಿಂದ ಸಮೇತವಾಗಿ ಇಲ್ಲಿ ಬಿದ್ದಿರ್ತಕ್ಕಂಥ ಆಗಿರೋದ್ರಿಂದ ಇಲ್ಲಿ ಗಾಡಿಗಳು ಜಖಂಗೊಂಡಿರ್ತದೆ. ನೋಡಿ, ಲೈಟ್ಗಳೆಲ್ಲವೂ ಹೇಗೆ ಒಡೆದು ಚೂರಾಗಿರ್ತಕ್ಕಂಥದ್ದು. ಒಂದೇ ರೀತಿ ನಿಮಗೆ ಸಂಪೂರ್ಣವಾಗಿ ಏರಿಯಾವನ್ನು ತೋರಿಸ್ತಾ ಹೋಗ್ತಾ ಇದ್ದೀನಿ. ಏರಿಯಾದಲ್ಲಿ ನಿಮಗೆ ಇಲ್ಲಿ ಯಾವ ರೀತಿ ಲೈನ್ ಅಂತಂದ್ರೆ, ಈ ಲೈನ್ ಸಮೇತ ಹಾಗೆ ಹೋಗಿರ್ತಕ್ಕಂಥ ಪುಣ್ಯಕ್ಕೆ ಲೈನ್ ಎಲ್ಲ ತೆಗೆದಿದ್ದಾರೆ. ಆದರೆ ಗಾಡಿಗಳು ಸಾಕಷ್ಟು ಜಖಂಗೊಂಡಿರ್ತಕ್ಕಂಥದ್ದು. ಚಿಕ್ಕ ಕಂಪ್ಲೀಟ್ ಆಗಿ ಈ ಏರಿಯಾ ಹೇಗಿದೆ ಅಂತಂದ್ರೆ, ಒಂದು ಚಿಕ್ಕ ಮನೆಗಳಿದಾವೆ. ಎಲ್ಲ ದೊಡ್ಡ ಮನೆಗಳು, ಚಿಕ್ಕ ಮನೆಗಳು ಎಲ್ಲವೂ ಸೇರಿದಂತೆ ಇಲ್ಲಿ ಲೈನ್ ಹರಿದ್ರಿಂದ ಸಾಕಷ್ಟು ಸಮಸ್ಯೆ ಆಗಿರುವಂಥದ್ದು. ಇನ್ನೂವರೆಗೂ ಕೂಡ ಅಧಿಕಾರಿಗಳು ಯಾರೆಲ್ಲ ಬರ್ತಾ ಇದ್ದಾರೆ ಅಥವಾ ಯಾರೆಲ್ಲ ಬರ್ತಾರೆ ಅನ್ನೋದನ್ನ ಕಾದು ನೋಡ್ತಾ ಇದ್ದಾರೆ ಜನ. ಯಾಕಂದ್ರೆ ಇಲ್ಲಿ ನೋಡ್ಬೋದು ನೀವು, ಈಗ ನೋಡಿ ಇಲ್ಲಿ ಮಧ್ಯದಲ್ಲೇ ಅಂದ್ರೆ ಈ ಲೈನು ಹರಿದು ಬಿದ್ದಿರ್ತಕ್ಕಂಥದ್ದು. ರಸ್ತೆ ಮಧ್ಯದಲ್ಲಿ ಈಗ ವಾಹನಗಳು ಹೇಗೆ ಬಿದ್ದಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ರಿ. ಯಾಕಂದ್ರೆ ಕರೆಂಟ್ ಅಂದ ತಕ್ಷಣ ಎಲ್ಲರಿಗೂ ಡೇಂಜರ್. ಅದರಲ್ಲೂ ಮಳೆ ಸಂದರ್ಭದಲ್ಲಿ ಈ ರೀತಿ ಲೈನ್ಗಳು ಹರಿದು ಬಿದ್ದಾಗ ಸಾಕಷ್ಟು ಸಮಸ್ಯೆ ಉಂಟಾಗುತ್ತೆ. ಅಲ್ಲೊಂದು ಮೊದಲನೇದು ಒಂದು ಲೈಟ್ ಕಂಬ ಬಿದ್ದಿತ್ತು. ಅದಾದ ಬಳಿಕ ಇಲ್ಲೊಂದು, ಇದು 2ನೇ ಲೈಟ್ ಕಂಬ. ಅಂದ್ರೆ ಇದೇ ಸಾಲಿನಲ್ಲಿ ಶಿವಾಜಿನಗರದ 1ನೇ ಕ್ರಾಸ್ನಲ್ಲಿ ಈ ರೀತಿಯ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಜನಗಳು ನಿಂತ್ಕೊಂಡಿರೋದನ್ನು ನೋಡ್ತಾ ಇದ್ರಿ. ಚಿಕ್ಕ ಮಕ್ಕಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಈ ರೀತಿ ವಾಹನಗಳು ಎಲ್ಲ ರೀತಿಯ ಒಂದು ವಿದ್ಯುತ್ ಕಂಬ ಬಿದ್ದಿರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗಿರೋದನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತಾ ಇದ್ದೀವಿ. ಅದೇ ರೀತಿ ಜನಗಳೆಲ್ಲ ಕೂಡ ಬಂದಿರ್ತಕ್ಕಂಥ ನೋಡ್ತಾ ಇದ್ರಿ. ಇಲ್ಲಿ ರಸ್ತೆಯ ಮಧ್ಯಭಾಗದಲ್ಲಿ ಇವೆಲ್ಲ ಮನೆಯ ಮೇಲ್ಛಾವಣಿಯ ತಗಡುಗಳಾಗಿರ್ಬೋದು, ಕರೆಂಟಿನ ಲೈನ್ ಇವೆಲ್ಲವೂ ಕೂಡ ಬಿದ್ದಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ ಈ ರಸ್ತೆ ಮಧ್ಯ ಅನ್ನೋ ಥರದ್ದು ಏನು ಇಲ್ಲ. ಅಲ್ರಿ, ಬಡವರು ಬಗ್ರು ಜೀವನ ಮಾಡೋದು ಹೆಂಗ ಕಷ್ಟ ಆಗೋದಲ್ಲ. ಒಂದು ಏನು ಜಾಗೃತಿ, ಒಂದು ಸ್ವಚ್ಛತೆ ಏನಾರ ಐತೆ ಹೋಗಿದ್ರೆ ಏನು ಮಾಡ್ತಿದ್ರಿ? ಏನೇನು ಅವಾಂತರ ಆಗಿದೆ? ಏನ್ ನೋಡ್ರಿ, ಇದೆಲ್ಲ ಹಾಸಿಗೆ ಹಸಿತಿ. ಈಗ ಒಂದೇಳೆ ಅವ ನಮ್ಮ ಮನಿ ಓನರ್ ಹೋಗಿದ್ನಂದ್ರೆ ಏನ್ ಮಾಡ್ಬೇಕಾಗಿತ್ತು? ಅದು ಬರಾಕ ಒಂದು ನಾವು ಕರು ಹಾಕೋಣ, ಬರಾಕವಲ್ಲ. ಸ್ವಲ್ಪ್ರಾಗ ಬಾರಪ್ಪ ಅಂತ ಜೀವ ಮಾಡಿ ಹೋದ್ರಿಂದ ಆ ಕಡೆ ಸತ ಹಾಕೊಂಡು ಓಷ್ಟು ಬಿದ್ದೈತಿ. ನೋಡ್ರಿ ಸರ, ಇದು ನೋಡಿ, ಒಂದು ಸಾಲಲ್ಲಿ ಕಂಪ್ಲೀಟ್ ಆಗಿ ನಿಮಗೆ 4-5 ಲೈಟ್ ಕಂಬಗಳು ಒಂದೇ ಲೈನ್ ಅಲ್ಲಿ ಬಿದ್ದಿರ್ತಕ್ಕಂಥದ್ದು. ರಸ್ತೆ ಮಧ್ಯದಲ್ಲೇ ಬಿದ್ದಿದ್ದಾವೆ. ಈ ರೀತಿ ಆದ್ರೆ ನಾವು ಏನ್ ಮಾಡ್ಬೇಕು ಅನ್ನೋ ಒಂದು ನೋವನ್ನ ಅಳಲಿನ ಸಾಮಾನ್ಯ ಜನರು ತೊಳಸ್ಕೊಳ್ತಕ್ಕಂಥದ್ದು. ಇಲ್ಲಿ ನೋಡಿ, ಜನ ಹೇಗೆ ಅದೇ ಇದರಲ್ಲಿ ರಸ್ತೆಯಲ್ಲಿ ಸಾಗಬೇಕಾಗುತ್ತೆ. ಈ ಲೈಟ್ ಕಂಬ, ಕರೆಂಟ್ ಎಲ್ಲ ನೋಡಿದಾಗ ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಅನ್ನೋದನ್ನು ಕೂಡ ನೀವು ನೋಡಬಹುದು. ಇಷ್ಟೊಂದು ಅವಾಂತರ ಆಗಿದೆ. ಈಗಲೂ ಕೂಡ ಇನ್ನು ಅಧಿಕಾರಿಗಳು ಯಾರು ಈ ಕಡೆ ಗಮನವನ್ನು ಹರಿಸಿಲ್ಲ. ಇವೆಲ್ಲ ಇನ್ನು ಏನೇನಾಗಿದೆ ಇದರಿಂದ ಅನ್ನೋದನ್ನ ಎಲ್ಲ ದೃಶ್ಯಗಳನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಒಂದು ಲೈಟ್ ಕಂಬಗಳು ಬಿದ್ರಿಂದ ಏನೆಲ್ಲ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಏನೇನಾಗಿದೆ ಅಂತ. ತಗಡೆಲ್ಲ ಹಾರಿ ಬಿದ್ದವ್ರಿ. ಅಲ್ಲಿ ಇದು ಮಾಡಿ ನಂಬರ್ ಮಾತಾಡ್ತೀನಿ.
ಎಷ್ಟು ಕಂಬಗಳು ಬಿದ್ದಿವೆ, ಏನೇನು ಅನಾಹುತ ಆಗಿದೆ, ಯಾರ್ಯಾರು ಏನೇನು ಸಮಸ್ಯೆ ಆಗಿದೆ. ನೀವು ಮಾತಾಡ್ಕೊಂತ ಹೋಗು, ನೀವು ಪ್ರೇಮ ಬಾ. ಇದಿಷ್ಟು ನಿಮಗೆ ಅಲ್ಲಿಂದ ತೋರಿಸ್ತಾ ಬಂದೆ ಹೆಂಗೆ ಸಾಲಾಗಿ 1ನೇ ಕ್ರಾಸ್ನಲ್ಲಿ ಶಿವಾಜಿನಗರ 1ನೇ ಕ್ರಾಸ್ನಲ್ಲಿ ಸಾಲಾಗಿ ಲೈಟ್ ಕಂಬಗಳು ಬಿದ್ದಿರ್ತಕ್ಕಂಥದ್ದು. ಇಲ್ಲಿ ಅಷ್ಟೊಂದು ಮಹಿಳೆಯರು ಮಕ್ಕಳು ಎಲ್ಲರೂ ಇರ್ತಕ್ಕಂಥ ಒಂದು ಏರಿಯಾ. ಈ ಸಂದರ್ಭದಲ್ಲಿ ಈ ಒಂದು ರಸ್ತೆ ಮಧ್ಯಭಾಗದಲ್ಲಿ ಈ ರೀತಿ ಬಿದ್ದಿರೋದ್ರಿಂದ ಏನೆಲ್ಲ ಅನಾಹುತಗಳಾಗಿದೆ, ಇಲ್ಲಿನ ಜನರ ಪರಿಸ್ಥಿತಿಯನ್ನು ಈಗ ನಿಮ್ಗೆ ಕಣ್ಣಾರೆ ತೋರಿಸಿದ್ವಿ, ಏನೆಲ್ಲ ಸಮಸ್ಯೆಗಳಾಗಿದೆ. ಇಲ್ಲಿ ಒಂದು ಮರವನ್ನು ಕೂಡ ಬಿದ್ದಿದೆ, ತೆಂಗಿನ ಮರ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಯಾಕಂದರೆ ಅಕ್ಕಪಕ್ಕ ಜನ ಎಲ್ಲ ಅದನ್ನು ತೆಗಿತಾ ಇದ್ದಾರೆ. ಜೊತೆಗೆ ಇಲ್ಲಿ ಅಧಿಕಾರಿಗಳಿದ್ದಾರೆ, ನಾವು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೆಂಬರ್ ಇದ್ದಾರೆ ಈ ವಾರ್ಡ್ನವರು. ನಮಸ್ತೆ. ಈಗ ದೊಡ್ಡ ಗಾಳಿ ಮಳೆ ಬಂತು, ಯಾರು ಅಂತಕ್ಕಂಥದ್ದು ಏನು ಈಗ ಸಾಲಾಗಿ ಏನಾಗಿದೆ, ಏನು ಸಮಸ್ಯೆ ಆಗಿದೆ, ಏನಾದರೂ ಮಳೆ ಗಾಳಿ ಇರೋ ಸಂಬಂಧ ಪ್ರಾಬ್ಲಮ್ ಇದೆ ಸರ್. ಈಗ ನಾವು ಆಗಲೇ ಕೇಸರ್ ಕಂಪ್ಲೇಂಟ್ ಮಾಡಿದ್ದೇವೆ, ಅವ್ರಿಗೆ ಸದ್ಯ ಲೈನ್ ಹಾಕಲ್ಲ ಅಂತ ಹೇಳಿದ್ದಾರೆ. ಅವ್ರಿಗೆ ಬಂದು ಸರಿ ಮಾಡ್ತಾರೆ. ಗಿಡದ್ದು ಫಾರೆಸ್ಟ್ ಆಫೀಸರಿಗೆ ಫೋನ್ ಮಾಡಿದ್ವಿ, ಬಟ್ ಅವ್ರು ಫೋನ್ ಪಿಕ್ ಮಾಡ್ತಿಲ್ಲ, ಫೋನ್ ಸ್ವಿಚ್ ಆಫ್ ಇದೆ. ಈಗ ಅದಕ್ಕೋಸ್ಕರ ನಾವು ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೇಕಂತೇಳಿ ಬೇರೆ ಜನರೇ ಸೇರ್ಕೊಂಡು ಅವರೇ ಕ್ಲಿಯರ್ ಮಾಡ್ತಾರೆ. ಇಲ್ಲಿ ಈಗ ಅನಾಹುತ ಏನಾಗಿಲ್ಲ ಸರ್, 2 ಬೈಕ್ ಅಷ್ಟೇ ಏನೋ, 3 ಬೈಕ್ ಬಿದ್ದಿದೆ, 2-3 ಬೈಕ್ ಇದಾಗಿದೆ ಸರ್. ಅದು ಬಿಟ್ಟರೆ ಮತ್ತೆ ಅನಾಹುತ ಏನಾಗಿದೆ. ಎಷ್ಟು ಕಂಬ ಬಿದ್ದಿದ್ದಾವೆ, ಏನು ಲೈಟ್ ಕಂಬ ಒಟ್ಟು ಟೋಟಲ್ ಎಷ್ಟು? 5 ಸರ್, 5 ಲೈಟಿಂಗ್ ಕಂಬ, 5 ಲೈಟಿಂಗ್ ಕಂಬ. ಆಮೇಲೆ ಇಲ್ಲೊಂದು ಗಿಡ ಬಿದ್ದಿದೆ, ಅಲ್ಲಿ ಮೇಲ್ಗಡೆ ಶಿವಾಜಿನಗರ ಮೇಲ್ಗಡೆ ಅಲ್ಲೊಂದು, ಆಮೇಲೆ 3ನೇ ಕ್ರಾಸ್ ಒಂದು ಅಲ್ಲೊಂದು, ಆಮೇಲೆ ಲಕ್ಷ್ಮೀನಗರ 3ನೇ ಕ್ರಾಸ್ ಅಲ್ಲಿ ಗಿಡಗಳು ಬಿದ್ದಿದೆ. ಅದಕ್ಕೆ ಈಗ ಫಾರೆಸ್ಟ್ ಆಫೀಸಿಗೆ ಫೋನ್ ಮಾಡಿದ್ವಿ, ಬಟ್ ಪಿಕ್ ಮಾಡ್ತಿಲ್ಲ ಅವ್ರು ಬಂದರೆ ಇವೆಲ್ಲ ಬೇಗ ಇದು ಮಾಡ್ತಾರೆ. ಇದಿಷ್ಟು ಇಲ್ಲಿ ಶಿವಾಜಿನಗರದ ಒಂದು 1ನೇ ಕ್ರಾಸ್ನಲ್ಲಿ 9ನೇ ವಾರ್ಡು ಅವರ ಒಂದು 9ನೇ ವಾರ್ಡಲ್ಲಿ ಏನೆಲ್ಲ ಮಳೆ ಅವಾಂತರದಿಂದ ಏನೆಲ್ಲ ಆಗಿದೆ ಅನ್ನೋದನ್ನು ತೋರಿಸ್ತಾ ಹೋದೆ. ಮುಂದೆ ಈ ಒಂದು ರಸ್ತೆಯಲ್ಲಿ ಬಿದ್ದಿರ್ತಕ್ಕಂಥ ಲೈಟ್ ಕಂಬಗಳನ್ನು ಕೂಡ ನೋಡಿರಿ, 5 ಲೈಟ್ ಕಂಬಗಳು. ಈಗ ಇಲ್ಲಿನ ಮೆಂಬರ್ ಕೂಡ ಮಾತಾಡಿದ್ರು, ಯಾವುದೇ ರೀತಿಯ ಏನು ಅನಾಹುತಗಳೆಲ್ಲ ಆಗಿಲ್ಲ. ಆದರೆ ನಾವು ಅಧಿಕಾರಿಗಳಿಗೆಲ್ಲ ಫೋನ್ ಮಾಡಿದ್ದೀವಿ, ಅವ್ರು ಬಂದು ಈಗೆಲ್ಲ ಇದನ್ನು ಬಗೆಹರಿಸ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥ